ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿ ಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೀನರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ಚತುರ್ಗ್ರಹಗಳ ಸಂಚಾರವೂ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒತ್ತಡಗಳಿಗೆ ನೀವು ಸಿಲುಕುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಜನ್ಮ ರಾಶಿಯಲ್ಲಿ ಶನಿಗ್ರಹ ಸಂಚಾರ 7.5 ಕಾಲವೂ ಆಗಿರೋದ್ರಿಂದ ಶನಿಗ್ರಹದೊಂದಿಗೆ ಶತ್ರುಗ್ರಹವಾದಂತಹ ಸೂರ್ಯಗ್ರಹ ಷಷ್ಠಾಧಿಪತಿಯಾಗಿ ಮತ್ತು ಶತ್ರುಗ್ರಹವಾದಂತಹ ಕುಜಗ್ರಹ ದ್ವಿತೀಯ ನವಮ ಸ್ಥಾನಾಧಿಪತಿಯಾಗಿ ಮತ್ತು ನೀಚ ಬುಧ ಗ್ರಹದ ಸಂಚಾರವು ಈ ಮಾಸದಲ್ಲಿ ಆಗೋದ್ರಿಂದ ನಿಮ್ಮ ನಿರ್ಧಾರಗಳಲ್ಲಿ ಬಹಳ ಗಲಿಬಿಲಿಗೊಳ್ಳುವಂತೆ ಆಗಲಿದೆ. ಒತ್ತಡಗಳಿಂದಾದರೂ ಆಗಬಹುದು ಅಥವಾ ದ್ವಂದ್ವಕ್ಕೆ ನೀವು ಒಳಗಾಗಬಹುದು. ಯಾವುದೋ ಒಂದು ಟೆನ್ಷನ್ನಿಂದ, ಭವಿಷ್ಯದ ಚಿಂತೆಯಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರಲಿದೆ. ಈ ಗ್ರಹಗಳು ನಿಮಗೆ ವರ್ಕಲ್ಲಿ ಆಗ್ಬೋದು, ಜೀವನದಲ್ಲಿ ಆಗ್ಬೋದು, ಒತ್ತಡಗಳು ಆಗುವಂತೆ ಇಲ್ಲಿ ಪ್ರಭಾವವನ್ನು ಮಾಡ್ತವೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಇರಬೇಕಾಗುತ್ತೆ. ನಿಮಗೆ ಬ್ಲಡ್ ಪ್ರೆಷರ್ ಆಗ್ಬೋದು. ಇಲ್ಲಿ ಸೂರ್ಯಗ್ರಹದೊಂದಿಗೆ ಇತರ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಇಲ್ಲಿ ಉತ್ಪತ್ತಿ ಆಗಬಹುದು. ಮತ್ತು ಇಲ್ಲಿ ನರಮಂಡಲ ಸಂಬಂಧಪಟ್ಟಂತೆ ನರಗಳ ಕಾರಕ ಗ್ರಹ ಬುಧ ಗ್ರಹದ ಸಂಚಾರ ನರಗಳಲ್ಲಿ ನೋವಾಗುವಂತೆ, ವಿಪರೀತವಾದಂತಹ ತಲೆನೋವು ಬರಬಹುದು. ಹಾಗೆ ಚರ್ಮದ ಸಂಬಂಧಪಟ್ಟಂತೆ ಸ್ಕಿನ್ ಡಿಸೀಸ್ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವದಿಂದ ಆಗುವಂತಹ ಸಮಸ್ಯೆಗಳು ಮತ್ತು ನಿಮಗೇನಾದರೂ ಗಾಯ ಆಗುವಂತೆ ಕುಜಗ್ರಹದ ಸಂಚಾರವು ಜನ್ಮ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲಿ ಈ ಗ್ರಹಗಳು ಯಾಕೆ ಅಶುಭ ಫಲವನ್ನ ನೀಡ್ತಾರೆ ಅಂದ್ರೆ, ಈ ಗ್ರಹಗಳೆಲ್ಲ ಮಿತ್ರರಲ್ಲ, ಇವರೆಲ್ಲ ಪರಸ್ಪರ ಶತ್ರುಗಳಿದ್ದಾರೆ. ಇಲ್ಲಿ ಸೂರ್ಯ ಗ್ರಹಕ್ಕೆ ಕುಜಗ್ರಹ ಮಿತ್ರ ಗ್ರಹ, ಆದರೆ ಶನಿ ಮತ್ತು ಬುಧ ಗ್ರಹಗಳು ಶತ್ರು ಗ್ರಹಗಳು. ಹಾಗಾಗಿ ಪರಸ್ಪರ ಇಲ್ಲಿ ಗ್ರಹಗಳ ಯುದ್ಧ ನಡೆಯುತ್ತೆ. ಒಂದೇ ಗ್ರಹ ಒಂದು ರಾಶಿಯಲ್ಲಿ ಸಂಚರಿಸುವಾಗ ಹೆಚ್ಚು ಅಶುಭ ಫಲವನ್ನ ನೀಡೋದಿಲ್ಲ. ಬಹುಗ್ರಹಗಳು ಒಂದು ರಾಶಿಯಲ್ಲಿ ಸಂಚರಿಸುವಾಗ ಪರಸ್ಪರ ಪೀಡಿತರಾಗಿ ಅಶುಭ ಫಲಗಳನ್ನು ನೀಡ್ತಾರೆ. ಹೇಗೆ ಅಂದ್ರೆ, ಒಂದು ಮನೆಯಲ್ಲಿ ಶತ್ರುಗಳು ಇದ್ದಾಗ ನಾನು ಅನ್ನುವಂತ, ನಾನು ನೀನು ಅನ್ನುವಂತ ಹೋರಾಟ ಹೇಗೆ ನಡೆಯುತ್ತೆ, ಹಾಗೆ ಇಲ್ಲಿ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತಾರೆ. ಹಾಗಾಗಿ ಏಪ್ರಿಲ್ ಮಾಸದಲ್ಲಿ ಮೀನರಾಶಿಯವರು ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನಿಮ್ಮ ಮುಂದಿನ ನಿರ್ಧಾರಗಳ ಮೇಲೆ ಈ ಗ್ರಹಗಳ ಪ್ರಭಾವ ಇರಲಿದೆ. ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲಗಳೇ ಆಗುತ್ತೆ. ಏಕೆಂದ್ರೆ ಉದ್ಯೋಗ ಸ್ಥಾನವನ್ನ ನಿಮ್ಮ ರಾಶ್ಯಾಧಿಪತಿ ವೀಕ್ಷಣೆ ಮಾಡೋದ್ರಿಂದ
ಈ ಸ್ಥಾನದಲ್ಲಿ ಕುಜಗ್ರಹ ಸಂಚರಿಸುವಾಗ ಒಳ್ಳೆ ಫಲ ನೀಡಬೇಕು. ಅಂದ್ರೆ ನಿಮಗೆ ದ್ವಿತೀಯಾಧಿಪತಿ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿ ಆಗಿರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿಗೆ ಮಿತ್ರ ಗ್ರಹ ಆಗಿರೋದ್ರಿಂದ. ಆದ್ರೆ ಇತರ ಗ್ರಹಗಳಿಂದ ಈ ಗ್ರಹ ಅಶುಭ ಫಲವನ್ನ ಇಲ್ಲಿ ನೀಡುವಂತಾಗಿದೆ ಕೆಲವು ವಿಷಯಗಳಲ್ಲಿ. ಆದರೂ ನಿಮ್ಮ ಜೀವನಕ್ಕೆ ನಿಮ್ಮ ಒಂದು ಗ್ರೌಂಡ್ ವರ್ಕ್ ಮಾಡುವಂತೆ, ಎಫರ್ಟ್ ಹಾಕುವಂತೆ ಕುಜಗ್ರಹ ಪ್ರಭಾವ, ಶನಿಗ್ರಹ ಪ್ರಭಾವವು ಇಲ್ಲಿ ಆಗಲಿದೆ. ಈ ಗ್ರಹಗಳು ನಿಮ್ಮ ರಾಶಿಯಿಂದ ಸಪ್ತಮವನ್ನ ವೀಕ್ಷಣೆ ಮಾಡುತ್ತಾರೆ. ಸಂಬಂಧಗಳಲ್ಲಿ ಮುಖ್ಯವಾಗಿ ಸಮಸ್ಯೆಗಳಾಗುವಂತೆ ಸಪ್ತಮಾಧಿಪತಿ ನೀಚ ಆಗಿರೋದ್ರಿಂದ ನಿಮ್ಮ ಪತಿ ಪತ್ನಿ ವಿಷಯಗಳು ಈಗಾಗಲೇ ಸಮಸ್ಯೆಗಳಿದ್ರೆ ಮತ್ತೆ ಸಮಸ್ಯೆಗಳಲ್ಲಿ ಹೆಚ್ಚಾಗುವಂತೆ, ತುಂಬಾ ಅನ್ಯೋನ್ಯವಾಗಿ ಇದ್ದಂತಹ ದಂಪತಿಗಳಿಗೆ ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ. ಯಾವ ಗ್ರಹಗಳು ಯಾವ ಕಾಲ ಬಂದರೂ ಕೆಲವು ಸಮಸ್ಯೆಗಳಾಗುತ್ತೆ, ಅದು ಸರಿ ಹೋಗುತ್ತೆ. ಆದ್ರೆ ಈಗಾಗಲೇ ಸಮಸ್ಯೆಗಳಿದ್ರೆ ಅಂತವರಿಗೆ ಇಲ್ಲಿ ಈ ಗ್ರಹಗಳು ತುಂಬಾ ಹೆಚ್ಚಿನ ಸಮಸ್ಯೆಗಳನ್ನ ನೀಡ್ತಾರೆ. ಹಾಗಾಗಿ ಸಂಬಂಧಗಳನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಮಾತಿನಲ್ಲಿ, ನಡತೆಯಲ್ಲಿ, ಆಚಾರ ವಿಚಾರಗಳಲ್ಲಿ ಎಲ್ಲದರಲ್ಲೂ ತಾಳ್ಮೆಯಿಂದ ಇರಬೇಕಾಗತ್ತೆ. ಮಾತನಾಡುವಾಗ ತುಂಬಾ ಕ್ರೂರವಾಗಿ, ರ್ಯಾಶ್ ಆಗಿ ಮಾತಾಡುವಂತೆ, ಹಾರ್ಶ್ ಸ್ಪೀಚ್ ಅನ್ನುವಂತೆ ಇಲ್ಲಿ ಏನು ಹೇಳಲಾಗುತ್ತೆ ಆ ರೀತಿ ನಿಮ್ಮ ಮಾತುಗಳು ಬರಬಹುದು. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಕೋಪದಿಂದ ಹೇಗೋ ಯಾರೊಂದಿಗೆ ಹೇಗಾದರೂ ನಡೆದುಕೊಳ್ಳುವಂತೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತಾರೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಈ ಗ್ರಹಗಳ ಪ್ರಭಾವದೊಂದಿಗೆ ನಿಮ್ಮ ರಾಶ್ಯಾಧಿಪತಿ ದಶಮವನ್ನ ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನ ಈ ಗ್ರಹ ನೀಡ್ತಾರೆ. ಸಪ್ತಮಾಧಿಪತಿಯಾಗಿ ನೀಚ ಆಗಿರೋದ್ರಿಂದ ಬುಧ ಗ್ರಹ ವ್ಯಾಪಾರ ವ್ಯವಹಾರಸ್ಥರಿಗೆ ಬಹಳ ಹಿನ್ನಡೆ ಆಗುವಂತೆ, ಕೆಲಸ ಕಾರ್ಯಾನುಕೂಲಗಳು ಆಗೋದಿಲ್ಲ, ವಿಳಂಬ ಆಗುತ್ತೆ, ಅಡೆತಡೆಗಳಾಗುತ್ತೆ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಧನಸ್ಥಾನಾಧಿಪತಿ ರಾಶಿಯಲ್ಲಿ ಸಂಚರಿಸುವಾಗ ಅನುಕೂಲ ಆಗಬೇಕು. ಆದರೆ ಈ ಬಹುಗ್ರಹಗಳ ಕಂಜಕ್ಷನ್ ಅಲ್ಲಿ ಇರೋದ್ರಿಂದ ಧನದ ಸಂಬಂಧಪಟ್ಟಂತೆಯೂ ಅನಾನುಕೂಲ ಆಗುತ್ತೆ. ಆ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಶುಕ್ರ ಗ್ರಹ, ತೃತೀಯಾಧಿಪತಿ ಶುಕ್ರ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಕಷ್ಟದಿಂದ ಹಣ ಸಂಪಾದನೆಯನ್ನ ವ್ಯಾಪಾರ ವ್ಯವಹಾರಸ್ಥರಿಗೆ ಇಲ್ಲಿ ಈ ಗ್ರಹಗಳು ಪ್ರಭಾವವನ್ನ ಮಾಡುತ್ತಾರೆ. ಶುಕ್ರ ಗ್ರಹ ಶುಭ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಫಲ ನೀಡಬೇಕಲ್ಲ ಅಂತ ಕೆಲವರು ಆಲೋಚಿಸ್ತಾರೆ. ಆದ್ರೆ ಶುಕ್ರ ಗ್ರಹ ಅಶುಭ ಸ್ಥಾನಾಧಿಪತಿ ಆಗಿರೋದ್ರಿಂದ ಇಲ್ಲಿ ಅಶುಭ ಫಲವನ್ನೇ ಹೆಚ್ಚು ನೀಡುತ್ತಾರೆ. ಇನ್ನು 12ನೇ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಹಣದ ವಿಷಯದಲ್ಲಿ ಅಧಿಕವಾದಂತಹ ಖರ್ಚುಗಳೇ ಇರಲಿದೆ. ಅನಾನುಕೂಲ, ನಿಮಗೆ ಸಡನ್ ಆಗಿ ಖರ್ಚು ಬರುವಂತೆ, ನಿಮಗೆ ಹಣ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ವ್ಯಯ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರಲಿದೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸಿದರೂ ಇತರ ಗ್ರಹಗಳ ಸಂಯೋಗದಲ್ಲಿ ಇರೋದ್ರಿಂದ ಒತ್ತಡಗಳು ಇದ್ದೇ ಇರುತ್ತೆ. ನಿಮ್ಮ ಉದ್ಯೋಗ, ನಿಮ್ಮ ಸ್ಥಾನ ಗೌರವದಲ್ಲಿ ಈ ಗ್ರಹ ಏಪ್ರಿಲ್ ಮಾಸದ 14ನೇ ದಿನಾಂಕ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಮೇಷರಾಶಿ ಉಚ್ಚ ಸ್ಥಾನವನ್ನ ಪ್ರವೇಶಿಸ್ತಾರೆ. ಅಲ್ಲಿಂದ ಸುಧಾರಣೆ ಆಗುತ್ತೆ. ನಿಮಗೆ ಏಪ್ರಿಲ್ ಮಾಸದ 14ನೇ ದಿನಾಂಕದಿಂದ ಉನ್ನತ ಅಧಿಕಾರ ಯೋಗದಲ್ಲಿರುವ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಉನ್ನತ ಸ್ಥಾನದಲ್ಲಿರುವಂತಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ಮೇಷರಾಶಿಯನ್ನು ಪ್ರವೇಶಿಸಿದ ನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಲಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗುವಂತೆ, ನಿರ್ಧಾರಗಳು ಸರಿ ಆಗುವಂತೆ, ಒತ್ತಡಗಳು ಕಡಿಮೆ ಆಗುವಂತೆ ಸೂರ್ಯಗ್ರಹದ ಪ್ರಭಾವದಿಂದ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮನೆಯ ನಿರ್ಧಾರಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ಭೂಮಿ, ಆಸ್ತಿ, ವಾಹನ ಸಂಬಂಧಪಟ್ಟಂತೆ ಈ ಸ್ಥಾನಾಧಿಪತಿ ನೀಚ ಆದರೂ ಒಳ್ಳೆ ಫಲಗಳನ್ನ ಗುರುಗ್ರಹ ನೀಡುತ್ತಾರೆ. ತಾಯಿಯ ಸಪೋರ್ಟಿವ್ ಇರುತ್ತೆ. ಮನೆಯ ವಾತಾವರಣದ ಅಟ್ಯಾಚ್ಮೆಂಟ್ಗಾಗಿ ಬಹಳ ಪ್ರಯತ್ನವನ್ನ ಪಡ್ತಾ ಇರ್ತೀರಾ. ಅಂದ್ರೆ ಸಂಬಂಧಗಳು, ಭಾವನೆಗಳಿಂದ ಇದ್ದಂತಹ ಸಂಬಂಧಗಳನ್ನ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವಂತೆ ಇಲ್ಲಿ ಮೀನರಾಶಿಯವರಿಗೆ ಈ ಗ್ರಹಗಳ ಪ್ರಭಾವ ಆಗಲಿದೆ.
ಈ ಮಾಸದಲ್ಲಿ ಈ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳಿ. ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ದಶಾಭುಕ್ತಿ ಗ್ರಹಗಳಿಗೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಬಹುಪಾಲು ಭುಕ್ತಿ ಗ್ರಹವೇ ನಿಮಗೆ ಬಹು ಪರ್ಸೆಂಟೇಜ್ ಅಂದ್ರೆ 70ರಿಂದ 80 ಭಾಗ ಫಲವನ್ನ ಆ ಗ್ರಹವೇ ನೀಡಲಿದ್ದು, ಮತ್ತು ಈ ಗ್ರಹಗಳು ಗೋಚಾರದಲ್ಲಿ ರಾಶಿಯಲ್ಲಿ ಸಂಚರಿಸುವಾಗ ಈ ಗ್ರಹಗಳಿಗೂ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಶನಿ ಗ್ರಹಕ್ಕೆ ನೀವು 7.5 ಮಾಡ್ತಾ ಇರುವಂತ ಪರಿಹಾರಗಳನ್ನ ಮುಂದುವರಿಸಿ ನಿತ್ಯ ನಿರಂತರವಾಗಿ ಹನುಮಾನ್ ಚಾಲಿಸವನ್ನ ಪಠನೆ ಮಾಡುವುದು, ಶಿವ ಮಂತ್ರವನ್ನ ಪಠನೆ ಮಾಡುವುದು, ಶನಿ ಗ್ರಹದ ದೋಷ ಪರಿಹಾರಗಳಿಗೆ ದಾನ ಧರ್ಮಗಳನ್ನ ಮಾಡುವುದು, ಮತ್ತು ಕುಜ ಗ್ರಹಕ್ಕೆ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ವಿಗ್ರಹ ಇದ್ದರೆ ಕೆಂಪು ಹೂವನ್ನ ದಿನನಿತ್ಯಲು ಅರ್ಪಣೆ ಮಾಡುವುದು, ಮತ್ತು ಚಿತ್ರಪಟ ಇದ್ದರೂ ನೀವು ಕೆಂಪು ಹೂವನ್ನ ನಿತ್ಯಲು ಅರ್ಪಣೆ ಮಾಡಬಹುದು. ಮತ್ತು ಸೂರ್ಯಗ್ರಹ ಷಷ್ಠಾಧಿಪತಿ ಆಗಿರೋದ್ರಿಂದ ಪ್ರತಿ ದಿನವೂ ಸೂರ್ಯನಿಗೆ ನಮಸ್ಕಾರವನ್ನ ಮಾಡುವುದು. ಏಕೆಂದ್ರೆ ಸೂರ್ಯಗ್ರಹ ಆರೋಗ್ಯವನ್ನ ನೀಡುವ ಗ್ರಹ, ಮತ್ತು ಈ ಗ್ರಹ ನಿಮಗೆ ವ್ಯಾಧಿ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಮತ್ತು ಶತ್ರು ಸ್ಥಾನಾಧಿಪತಿಯು ಆಗಿರೋದ್ರಿಂದ ಏನು ಶತ್ರುಗಳ ಬಾಧೆ ಇವೆಲ್ಲವೂ ಏನಾಗ್ತಾ ಇರುತ್ತೆ ಅದರ ಒಂದು ಪ್ರಭಾವ ಕಡಿಮೆ ಆಗಬೇಕು, ಸೂರ್ಯನ ಅನುಗ್ರಹ ಆಗಬೇಕು. ಹಾಗಾಗಿ ಸೂರ್ಯನಿಗೆ ಪ್ರತಿದಿನವೂ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡುವುದು. ಬುಧ ಗ್ರಹ ಜನ್ಮ ರಾಶಿಯಲ್ಲಿ ವೀಕ್ ಆಗಿ ಸಂಚರಿಸ್ತಾರೆ, ನೀಚ ಆಗಿ. ಬುಧನನ್ನ ಬಲಪಡಿಸ್ಕೊಳ್ಬೇಕಾಗತ್ತೆ. ವಿಷ್ಣು ಅಷ್ಟೋತ್ತರವನ್ನ ಪ್ರತಿದಿನಲೂ ಪಠನೆ ಮಾಡೋದ್ರಿಂದ ಈ ನಿಮ್ಮ ಬುದ್ಧಿ ಏನು ಗಲಿಬಿಲಿಗೊಳ್ಳುತ್ತೆ, ಚಡಪಡಿಸುವಿಕೆ ಇರುತ್ತೆ, ಏನು ಶೀಘ್ರ ನಿರ್ಧಾರಗಳಲ್ಲಿ ತಪ್ಪಾಗುತ್ತೆ ಅಂತ ಒಂದು ವಿಷಯಗಳಿಂದ ವಿವೇಚನೆ ಬರುವಂತೆ ಬುಧ ಗ್ರಹದ ಪ್ರಭಾವ ಆಗಲಿದೆ. ವಿಷ್ಣುವಿನ ಅನುಗ್ರಹ ನಿಮಗೆ ದೊರೆಯಲಿದೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಆರೋಗ್ಯದ ರಕ್ಷೆಯಾಗಲಿ ಮತ್ತು ನಿಮ್ಮ ನಿರ್ಧಾರಗಳು ಸರಿಯಾಗಿರಲಿ, ಬುದ್ಧಿಯು ಉತ್ತಮ ಆಲೋಚನೆಗಳನ್ನ ಪ್ರೇರೇಪಿಸಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.